ಬಾಳು ಬೆಳಗಿರಲಿ, ಪ್ರೀತಿ ನಗುತ್ತಿರಲಿ. ಬಾಳು ಬೆಳಗಿರಲಿ, ನೀವೆಂದು ಇರಬೇಕು ಸಂತೋಷದಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ತುಟಿ ಮೇಲೆ ಬಂದಂತ ಮಾತೊಂದೆ ಒಂದು, ಎದೆಯಲ್ಲಿ ಉಳಿದಿತ್ತು 301. 3 ಗಂಟೆಯಲ್ಲಿ ಬಾಳ ನಂಟು ಕೇಳಿ ಪಡೆದಾಗ ಸಂತೋಷ ಉಂಟು. ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ, ನಿನ್ನ ಹರುಷದಲ್ಲಿ ನನ್ನ ಉಸಿರಿರಲಿ. ನನ್ನೆಲ್ಲ ಹಾರೈಕೆ ಈ ಹಾಡಿನಿಂದ. ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ. ಸಿಂಧೂರ ಬಿಂದು ನಗಲಮ್ಮ ಎಂದು, ಎಂದೆಂದು ಇರಲಮ್ಮ ಈ ದಿವ್ಯ ಬಂಧ. ನೂರೊಂದು ನೆನಪು. ಸೊ ಈಗ ತಾನೇ ನಮ್ಮ ಸಿಬಿ ಮಾದು ಅಂದ್ರೆ ನಾವು ಮುದ್ದಾಗಿ ಅವಳನ್ನ ನಾನು ಅಪ್ಪ ಅಮ್ಮ ಎಲ್ಲ ಸಿಬಿ ಅಂತ ಲೈಕ್ ಹಂಗೆ ನಾರ್ಮಲಿ ಕರಿತಿದ್ದು, ಅದನ್ನೆಲ್ಲ ಮುಗಿಸ್ಕೊಂಡು ಅದ್ರದ್ದು ರೀಸನ್ ಏನು ಅಂತ ಈಗ ಹೇಳ್ತಿದೀನಿ. ಫಸ್ಟ್ ನಮ್ ಸಿಬಿ ಮಾಗೆ ರೆಸ್ಟ್ ಇನ್ ಪೀಸ್ ಅಂತ ಹೇಳೋಣ. ಪೀಸ್ ಆಗಿರ್ಲಿ ಅವಳು. ಬೆಳಗ್ಗೆ 8:15ಕ್ಕೆ ಇನ್ನೇನೋ ನಮ್ಮ ಅಪ್ಪ ಡ್ಯೂಟಿಗೆ ಹೊರಡ್ಬೇಕಿತ್ತು. ಹೊರಟಿದ್ರು ಆಗ್ಲೇ. ಸೊ ಅವರು ಕೆಳಗಡೆ ಹೊರಟಿದ್ರು ಅಂಡ್ ನಮ್ಮ ಅಮ್ಮ ಕೂಡ ಹೊರಟಿದ್ರು ಅವ್ರ ಹಿಂದೆ. ಅಂದ್ರೆ ಏನೋ ಒಂದು ಕಸ ಕೊಡೋಕೆ ಹೊರಟಿದ್ರು. ಆ ಟೈಮಲ್ಲಿ ನಮ್ಮ ಸಿಬಿಮಾ ಅಲ್ಲಿ ಓನರ್ ಮನೆ ಹತ್ರ ಮಲ್ಕೊಂಡಿದ್ದಂತೆ. ಏನಿದು ಹಿಂಗ್ ಸಡನ್ ಆಗಿ ಹಿಂಗ್ ಮಲ್ಕೊಂಡಿದ್ದಾಳ ಅಂತ ಹೋಗಿ ನಮ್ಮ ಅಮ್ಮ ಚೆಕ್ ಮಾಡ್ತಿರೋ ಟೈಮಲ್ಲಿ ಅದು ಜಾಸ್ತಿ ಉಸಿರು ಬಿಡ್ತಿದ್ದಂತೆ, ಈ ತರ ಉಸಿರು ಬಿಡ್ತಿದ್ದಂತೆ. ಆಮೇಲೆ ನಮ್ಮಮ್ಮ ಏನಾಗಿರ್ಬೇಕು ಒಂದ್ ಸ್ವಲ್ಪ ಹಿಂಗ್ ಎತ್ಕೊಳ್ಳೋ ಟೈಮಲ್ಲಿ ಆವಾಗ್ಲೂ ಒಂದ್ ಸೌಂಡ್ ಕೊಡ್ತಂತೆ ಅಂತ, ಒಂದು ಲೈಕ್ ಮಿಯಾ ಒಂದು ಸೌಂಡ್ ಕೊಡ್ತಂತೆ. ಅದನ್ನ ಎತ್ಕೊಂಡು ಸೊ ಅಲ್ಲೇ ಸ್ಟೆಪ್ಸ್ ಹತ್ರ ಇಟ್ಕೊಂಡು ನಮ್ಮ ಡ್ಯಾಡಿ ಸೊ ಒಂದ್ ಸ್ಪೂನ್ ನೀರ್ ಬಿಟ್ರು ಅಂಡ್ ನಮ್ಮ ಅಮ್ಮನೂ ಕೂಡ ಒಂದ್ ಸ್ವಲ್ಪ ನೀರ್ ಕುಡ್ಸಿದ್ರು. ಆ ಕುಡ್ಸಿದ ತಕ್ಷಣ ಅವಳು ಹಿಂಗೆ ಸತ್ತೋದ್ಲಂತೆ ಅಂತ ನಮ್ಮಮ್ಮ ಹೇಳಿದ್ರು. ವಿಡಿಯೋ ಮಾಡ್ತಿರೋದು ಇಷ್ಟೇ. ಸೊ ನಾನು ಅದು ನಮ್ ಜೊತೆ ಒಂದು ವರ್ಷ 2 ವರ್ಷದಿಂದ ನಮ್ ಜೊತೆಲೆ ಇದ್ದಿದ್ದು. ಅಂಡ್ ಅಂದ್ರೆ ಅದ್ರದ್ದು ಅದ್ ಹೆಂಗಂದ್ರೆ ನಮ್ಮ ಕೈಗೆ ಸಿಗಲ್ಲ. ಚಿಕ್ಕ ವಯಸ್ಸಿಂದನೂ ಬೈದಿಂದಾನೇ ಬದುಕಿ ಬಂದಿರೋದು. ಅದಕ್ಕೋಸ್ಕರ ನಮ್ಮ ಕೈಗೆ ಸಿಕ್ಕಿಲ್ಲ, ಇದುವರೆಗೂ ನಮ್ಮ ಕೈಗೆ ಸಿಕ್ಕಿಲ್ಲ. ನಾನು ಯಾವಾಗ ಒಂದು ವಿಡಿಯೋದಲ್ಲಿ ಹೇಳಿದ್ದೆ 4ನೇ ಫ್ಲೋರ್ ಇಂದ ಬಿದ್ದು ಅದು ಬದುಕಿರೋದು ಅಂತ ಹೇಳಿದ್ನಲ್ಲ, ಅಲ್ಲಿಂದಾನೇ ಆ ಹೊಟ್ಟೆಗೆ ಎಫೆಕ್ಟ್ ಆಗಿದೆ. ಹೊಟ್ಟೆಗೆ ತುಂಬಾ ಎಫೆಕ್ಟ್ ಆಗಿದೆ. ನಮ್ ಕೈಗೆ ಸಿಕ್ಕಿದ್ರೆ ಅಥವಾ ಸಿಕ್ಕಿದ್ರು ಕೂಡ ನಾವು ಇಟ್ಕೊಂಡ್ರು ಅದು ಒಂದು ನಿಮಿಷನೂ ಕೂಡ ನಮ್ ಕೈಲಿ ಇರ್ತಿರ್ಲಿಲ್ಲ. ಪಟ ಅಂತ ಹೋಗ್ತಿರ್ತೆ. ಏನಕ್ಕಂದ್ರೆ ಅದು ಚಿಕ್ಕ ವಯಸ್ಸಿಂದನೂ ಬೈದಿಂದ ಬದುಕಿ ಬಂದ್ಬಿಟ್ಟಿದೆ. ಅದಕ್ಕೋಸ್ಕರ ಅದು ನಮ್ ಜೊತೆ ಇರ್ತಿರ್ಲಿಲ್ಲ. ಇತ್ತೀಚೆಗೆ ಸುಮಾರು 4 to 5 days ಇಂದ ಹೊಟ್ಟೆ ದಪ್ಪ ಆಗ್ತಾ ಬರ್ತಿತ್ತು. ನಾವೆಲ್ಲ ಏನ್ ಅನ್ಕೊಂಡ್ವಿ, ಮರಿ ಆಗ್ತಿರ್ಬೇಕು ಅಂತ ನಾವು ಅನ್ಕೊಂಡಿದ್ದು. ಹೋಗ್ತಾ ಹೊಟ್ಟೆ ಚೂರು ದಪ್ಪ ಆಗ್ತಿತ್ತು. ಅಂಡ್ ನಿನ್ನೆ ನೈಟ್ ನಾನು ಇಲ್ಲಿಂದ ನಮ್ಮ ಮಂಚದ ಕೆಳಗಡೆ ಇತ್ತು, ಅಲ್ಲಿಂದ ಹಿಂಗ್ ಹೋಗ್ಬೇಕಾದ್ರೆ ಒಂದ್ಸಲ ಅಬ್ಸರ್ವ್ ಮಾಡಿದೆ, ಉಸಿರು ತುಂಬಾ ಆಡ್ತಿತ್ತು. ಹಿಂಗೆ ತರ ಲೈಕ್ ಬಲೂನ್ ಈ ತರ ಏನೋ ಒಂದ್ ಸ್ವಲ್ಪ ಉಸಿರು ಜಾಸ್ತಿ ಆಡ್ತಿತ್ತು. ಓಕೆ, ಅದು ನಾರ್ಮಲಿ, ಯಾಕಂದ್ರೆ ಬಿದ್ದಾಗಿಂದನು ನಾರ್ಮಲಿ ಹಂಗೆ ಉಸಿರಾಡ್ತಿರೋದು. ನಾನು ಹಂಗೆ ಅನ್ಕೊಂಡು ಸುಮ್ಮನಾದೆ. ಇವತ್ತು ಬೆಳಗ್ಗೆ ಅದು ಮೇ ಬಿ ನನ್ನ ಪ್ರಕಾರ ಹೊಟ್ಟೆ ಒಳಗಡೆ ಏನೋ ಒಂದು ಎಫೆಕ್ಟ್ ಆಗಿರೋದ್ರಿಂದ ಅದು ಇವಾಗ ಸತ್ತೋಗಿದೆ. ನನ್ಗೊಂದ್ ಚೂರು ಅಟ್ಯಾಚ್ಮೆಂಟ್ ಕಮ್ಮಿ, ಬಟ್ ನಮ್ಮ ಅಪ್ಪ ಅಮ್ಮಗೆ ಅಟ್ಯಾಚ್ಮೆಂಟ್ ಜಾಸ್ತಿ. ಅದರಲ್ಲೂ ನಮ್ಮ ಅಪ್ಪಗೆ ಮಾತ್ರ ಅಟ್ಯಾಚ್ಮೆಂಟ್ ತುಂಬಾ ಜಾಸ್ತಿ. ನಮ್ಮ ಅಪ್ಪ ಪಕ್ಕದಲ್ಲೇ ಮಲ್ಕೋತಿತ್ತು ಅಂಡ್ ಊಟ ಕೊಡ್ತಿದ್ವಿ, ಎಲ್ಲ ತುಂಬಾ ಎಲ್ಲ ನಡ್ತಿದ್ದೆ. ಬಟ್ ಅಂದ್ರೆ ಕಂಪ್ಲೀಟ್ ನಾರ್ಮಲ್ ಬೆಕ್ಕಗ್ ನೋಡೋದಕ್ಕೂ ಇದಕ್ಕೂ ಡಿಫ್ರೆನ್ಸ್. ಯಾಕಂದ್ರೆ ಇದು ನಮ್ಮ ಕೈಗೂ ಸಿಕ್ಕಿರ್ಲಿಲ್ಲ, ಚಿಕ್ಕ ವಯಸ್ಸಿಂದನೂ ಬೈದಿಂದ ಬದುಕಿ ಬಂದಿದೆ. ಇವೆಲ್ಲ ಒಂಥರ ಅದ್ರದ್ದು ಲಾಂಗ್ ಸ್ಟೋರಿನೇ ಇದೆ. ಅದು ಒಂಥರ ಡಿಫ್ರೆಂಟ್. ನಾರ್ಮಲ್ ಬೆಕ್ಕನ್ನ ತಗೊಬಂದು ಸಾಕೋದ್ಕೂನು ಈ ತರ ಸಾಕೋದ್ಕೂನು ಕಂಪ್ಲೀಟ್ ಡಿಫ್ರೆಂಟ್ ಇದೆ. ಈ ತರ ಇರೋದು 4ನೇ ಫ್ಲೋರ್ ಇಂದ ಬಿದ್ದು ಮತ್ತೆ ವಾಪಸ್ ಜೀವಂತವಾಗಿದೆಯಲ್ಲ, ಅವಾಗ ಬಿದ್ದಿರೋ ಟೈಮಲ್ಲಿ ಅವಳ ಹೊಟ್ಟೆಗೆ ಎಫೆಕ್ಟ್ ಆಗಿದೆ. ಅದು ನಮಗೆ ಗೊತ್ತಿಲ್ಲ. ಆ ಹೊಟ್ಟೆ ಎಫೆಕ್ಟ್ ಆಗಿ ಅಂದ್ರೆ ತುಂಬಾ ಒಳಗಡೆ ಏನೇನೋ ಆಗಿರ್ಬೇಕು. ಈಗ ನಾರ್ಮಲಿ ಯೂಶಲಿ ಮನುಷ್ಯರಿಗೆ ಏನಾದ್ರು ಒಳಗಡೆ ಗೆಡ್ಡೆ ಏನಾದ್ರು ಆದಾಗ ಸೊ ಅದು ಆಗುತ್ತಲ್ಲ, ಆ ತರ ಒಳಗಡೆ ಆಗಿರ್ಬೇಕು. ಅದ್ರ ಒಳಗಡೆ ಆಗಿ ಅದು ಊದ್ಕೊಳ್ಳೋಕ್ ಶುರು ಆಯ್ತು.
ಅಂಡ್ ನಾವು ಮರಿ ಅನ್ಕೊಂಡ್ವಿ. ನಮಗೆ ಅದು ಒಂಚೂರು ಏನಾದ್ರು ಒಂದು ಕ್ಲೂ ಆದ್ರೂ ಗೊತ್ತಾಗಿದ್ದಿದ್ರೆ 100% ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ವಿ. ಅಂಡ್ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಂದ್ರೂ ಅದೊಂಚೂರು ರಿಸ್ಕ್ ಮಾಡ್ಬೇಕು, ಅಂದ್ರೆ ನಮ್ ಕೈ ಸಿಗಲ್ವಲ್ಲ, ಅದಕ್ಕೋಸ್ಕರ ಬಿದ್ಮೇಲೆ ಹೊಟ್ಟೆಗೆ ಎಫೆಕ್ಟ್ ಆಯ್ತು. ಅದು ಅವತ್ತಿಂದ ಇಲ್ಲಿವರೆಗೂ ಕನ್ಸಿಡರ್ ಮಾಡಿದ್ರೆ ಹೊಟ್ಟೆ ಹಂಗೆ ಲೈಟ್ ಆಗಿ ದಪ್ಪ ಆಗಿ ಅಂಡ್ ಇವತ್ತು ಫೈನಲಿ ಅದು ಜೀವ ಬಿಟ್ಬಿಟ್ಟಿದೆ. ನಮ್ಮ ಸಿಬಿ ಮಾನ ಮಿಸ್ ಮಾಡ್ಕೊಂಡಿದ್ದೀವಿ, ತುಂಬಾ ಮಿಸ್ ಮಾಡ್ಕೊಂಡಿದೀವಿ. ಮೇ ಸೋಲ್ ಹರ್ ರೆಸ್ಟ್ ಇನ್ ಪೀಸ್. ನಮ್ಮ ಸಿಬಿ ಮಾ ಹುಡುಗಿ, ಅದಕ್ಕೆ ಮೇ ಸೋಲರ್ ರೆಸ್ಟ್ ಇನ್ ಪೀಸ್. ಯಾವುದೇ ಒಂದು ಪೆಟ್ಟು ಸಾಕಿದ್ರು ಅದ್ರದ್ದು ಫೀಲ್ ತುಂಬ ಇರುತ್ತೆ. ಆ್ಯಂಡ್ ನಾವು 100% ಆಗಿ ನಮ್ಮ ಮನೇಲಿ ಯಾವುದೂ ಕೂಡ ಪೆಟ್ಸ್ ಹಾಕಿಲ್ಲ. ಬಟ್ ನಾನು ಈ ವ್ಲಾಗು, ಈ ವಿಡಿಯೋ ಎಡಿಟ್ ಮಾಡ್ತಿರೋ ಟೈಮಲ್ಲಿ ಲಿಟ್ರಲಿ ಕಣ್ಣಲ್ಲಿ ತುಂಬ ನೀರು ತುಂಬ್ಕೊತು. ನನಗಂತೂ ಸಖತ್ ಬೇಜಾರಾಯಿತು. ಆ್ಯಂಡ್ ಆ 2 ನಿಮಿಷದ ವ್ಲಾಗ್ ನಂಗೆ ಸಖತ್ ಲಿಟ್ರಲಿ ಅದನ್ನು ವಾಪಸ್ ರಿಪೀಟ್ ನೋಡ್ತಿದ್ರೆ ಸಖತ್ ಬೇಜಾರಾಯ್ತು. ಮಾತ್ರ ಪೆಟ್ಸ್ ಆಗ್ತಿರೋರು ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ಎಮೋಷನ್ಸ್ನ. ಲಿಟ್ರಲಿ ಮಾತಿಲ್ಲ. ನೂರೊಂದು ನೆನಪು ಇತಿಹಾಸ